ಹಲೋ ಗೆಳೆಯರೆ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಹೆಸರು ಬಂದ್ಬಿಟ್ಟು ವಿಯಾ ಶೆಟ್ಟಿ ಅಂತ. ಶೆಟ್ಟಿ ಜಾತಿಯ ಕುಟುಂಬದಿಂದ ಬಂದಿರತಕ್ಕಂಥ ಈಕೆ ಪ್ರಸ್ತುತ ಸದ್ಯಕ್ಕೆ ಸಿಂಗಲ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು. ಫೋಟೋದಲ್ಲಿ ನೋಡಿದ್ರೆ ಸಖತ್ತಾಗಿದ್ದಾರೆ ತಾನೇ. ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡು ಫ್ಯಾಷನಬಲ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಿಕೊಂಡು ಲೈಫ್ನಲ್ಲಿ ಆರಾಮಾಗಿರಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಹುಡುಗಿ ಆಗಿರೋದು ಈ ಒಂದು ವಿಯಾ. ಸೊ ಈಕೆಗೆ ತಕ್ಕ ಹಾಗೆ ಮಾಡರ್ನ್ ಬೋಲ್ಡ್ ಆಗಿರತಕ್ಕಂತಹ ಹುಡುಗನ ಅವಶ್ಯಕತೆ ಇದೆ. ಆತ ಯಾವ ರೀತಿಯಲ್ಲಿ ಇರಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ. ಅದಕ್ಕೂ ಮುನ್ನ ಈಕೆಯ ಮಾಹಿತಿ ನೋಡ್ಕೊಂಡು ಬರೋಣ. ಸೊ ವಿಯಾ ಶೆಟ್ಟಿ ವಯಸ್ಸು ಬಂದು 26 ವರ್ಷ. ಉಡುಪಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರುತ್ತೆ. ಸೊ ಶ್ರೀಕೃಷ್ಣ ಜನ್ಮಸ್ಥಳವಾಗಿರತಕ್ಕಂಥ ಉಡುಪಿನಲ್ಲಿ ಈಕೆ ವಾಸವಾಗಿರೋದು. ಎತ್ತರ ಬಂದು 5.5 ಅಡಿ ಹೈಟು. ಬಣ್ಣ ಬಂದು ಗೋಧಿ ಬಣ್ಣದ ಮೈಕಟ್ಟು ಹೊಂದಿರೋದು ಈಕೆ. ಕೆಲಸ ಡಿಜಿಟಲ್ ಮಾರ್ಕೆಟಿಂಗ್ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಲೋನ್ ಕೊಟ್ಟು ಅದನ್ನು ರಿಕವರಿ ಮಾಡುವಂಥ ಒಂದು ಉದ್ಯೋಗ ಈಕೆದಾಗಿದೆ ವಿಯಾ ಶೆಟ್ಟಿ. ಲೈಫ್ ಸ್ಟೈಲು ವರ್ಕ್ ಫ್ರಮ್ ಹೋಮ್ ಮತ್ತು ಒಳ್ಳೆಯ ಮೊಬೈಲ್ ಆ್ಯಂಡ್ ಟ್ರಾವೆಲ್ ಇಷ್ಟಪಡುವಂಥ ಒಬ್ಬ ಹುಡುಗಿ ವಿಯಾ. ಈಕೆಯ ಕುಟುಂಬದ ಮಾಹಿತಿ: ತಂದೆಯ ಹೆಸರಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಹೋಟೆಲ್ ಇದೆ. ತಾಯಿಯವರು ಗೃಹಿಣಿ, ಅಂದರೆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ತಾಯಿ. ಅಕ್ಕನವರು ಗೋವಾದಲ್ಲಿ ಮದುವೆಯಾಗಿ ಗಂಡನ ಜೊತೆ ವಾಸವಾಗಿದ್ದಾರೆ. ಇಂಡಿಪೆಂಡೆಂಟ್ ಟ್ರಾವೆಲ್ ಇಷ್ಟಪಡುವಂಥ ಒಬ್ಬ ಹುಡುಗಿ. ಮಾಡರ್ನ್ ಆಗಿರ್ತಕ್ಕಂಥ ಬೋಲ್ಡ್ ಆಗಿರ್ತಕ್ಕಂಥ ವಿಯಾ ಶೆಟ್ಟಿಗೆ ಯಾವ ರೀತಿಯ ಹುಡುಗನ ಮೇಲೆ ಆಸೆ ಬರ್ತಾ ಇದೆ, ಹೆಂಗಿದ್ದಾರೆ, ಹೆಂಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ವಿಯಾ ಶೆಟ್ಟಿ ಅನ್ನೋಳು ಜಾತಿ ಮತ ಪಂಥ ಏನೂ ಕೂಡ ನೋಡಲಾರ್ದೆ ಒಳ್ಳೆಯ ಹುಡುಗನ್ನ ಮಾತ್ರ ಹುಡುಕ್ತಾ ಇದ್ದಾರೆ. ಆಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ರೆಸ್ಪಾನ್ಸಿಬಿಲಿಟಿ ಇರತಕ್ಕಂತಹ ಲೈಫ್ ಪಾರ್ಟ್ನರ್ ನನಗೆ ಬೇಕು. ರೆಸ್ಪಾನ್ಸಿಬಿಲಿಟಿ ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ, ನನ್ನ ಮನೆಯವರ ವಿಷಯನೇ ಆಗಿರಲಿ, ಹೊರಗಿನ ಒಂದು ಬೇರೆ ಒಂದು ಬೇಕಾದವರ ಹೊಸಬರ ವಿಷಯ ಆಗಿರಲಿ, ಅದಕ್ಕೆ ತಕ್ಕಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಬೇಕು. ಅದೇನು ಬಿಡೋ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಂದೇ ನನಗೆ ಬೇಕಾಗಿದೆ, ಸೊ ನಂದೇನಂದು ರಗಡಾಗಿದೆ, ಈ ರೀತಿ ಬೇಜವಾಬ್ದಾರಿತನ ಇಲ್ಲದೆ ಇರತಕ್ಕಂಥ ಹುಡುಗ ಆಗಿರಬೇಕು. ವಯಸ್ಸು ಬಂದು 31ರ ಒಳಗಡೆ ಇದ್ದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಮೆಚ್ಯೂರಿಟಿ ಮೈಂಡ್ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಹುಡುಗ ನೀವಾಗಿರ್ಬೇಕಂತೆ. ಎರಡನೇದು, ಟ್ರಾವೆಲ್ಗಳನ್ನು ಇಷ್ಟಪಡುವಂಥ ಹುಡುಗ ಆಗಿರಬೇಕು. ನಾನು ಎಲ್ಲಿ ಕರಿತೀನೋ ಅಲ್ಲಿಗೆ ಬರಬೇಕು, ದುಡ್ಡು ಅಂತ ಜಾಸ್ತಿ ಇರಬೇಕು ಅಂತ ಇಲ್ಲ, ಖರ್ಚು ಮಾಡೋದಕ್ಕೆ ಕೆಪಾಸಿಟಿ ಇರಬೇಕು ಮತ್ತು ದುಡಿತೀನಿ ಅನ್ನೋದಕ್ಕೆ ಛಲ ಇರಬೇಕು ಅಂತ ಹೇಳಿದ್ದಾರೆ. ಮನೆಯ ಕೆಲಸ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಪೇರೆಂಟ್ಸ್ಗಳನ್ನು ಯಾವತ್ತೂ ಕಾಳಜಿಯಿಂದ ಮಾತಾಡಬೇಕು. ಅವ್ರ ಜೊತೆಗೆ ಜಗಳ ಜೂಟಿ ಮಾಡಬಾರ್ದು ಅಂತ ಹೇಳಿರೋದು. ಫ್ಯಾಮ್ಲಿಗಳಿಗೆ ವ್ಯಾಲ್ಯೂ ಕೊಡಬೇಕು. ಹುಡುಗ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಅಂತ ಯಾಕಂದರೆ ನಾನು ಸೇಫ್ ಆಗಿರಬೇಕು ಅಂದರೆ ನೀವು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಲವ್ ಮಾಡಬೇಕು. ನನಗೆ ರೊಮ್ಯಾನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕು, ಪ್ರೀತಿ ಸ್ವಲ್ಪ ಜಾಸ್ತಿ ಕೊಡಬೇಕು, ಮಗು ಥರ ಕೇರ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸೊ ಈಕೆಯ ಮಾಹಿತಿಗಳನ್ನು ಒಳಗೊಂಡಂತೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸಿರ್ತಕ್ಕಂತಹ ವಿಚಾರಕ್ಕೆ ತಿಳಿಸಿದಂತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ಈಕೆಯ ಹೆಚ್ಚಿನ ಮಾಹಿತಿ ಮತ್ತು ಈಕೆಯ ಅಭಿಪ್ರಾಯ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಸುಂದರ ಹುಡುಗಿ ಹತ್ರ ಒಂದು ಕಾರ್ ಇದೆ. ಆ ಒಂದು ಕಾರು ಬಂದು ಈ ರೀತಿ ಕಾಣಿಸುತ್ತೆ ನಿಮಗೆ. ಹೋಂಡಾ ಸ್ಪೆಸಿಫಿಕ್ ಕಾರನ್ನು ಒಡತಿಯಾಗಿರೋದು ಈಕೆ. ಸೊ ನೀವು ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಥಿಂಕ್ ಮಾಡಿ. ಅಷ್ಟೊಂದು ಸುತ್ತಾಡುವಂಥ ಹುಡುಗಿ, ಆ ಕಡೆ ಈ ಕಡೆ ಹೋಗುವಂಥ ಹುಡುಗಿ, ಇವಳ ಹತ್ರ ಒಂದು ಕಾರ್ ಇರಲ್ವಾ? ಖಂಡಿತ ಇದ್ದೇ ಇರುತ್ತೆ. ಸೊ ಅಫ್ಕೋರ್ಸ್ ಇದೆ. ಇದನ್ನು ಖರೀದಿಸಿರ್ತಕ್ಕಂಥ ಈಕೆ ಪ್ರಸ್ತುತ ಇವರ ಅಕ್ಕನವರ ಗಂಡನಾಗಿರ್ತಕ್ಕಂಥ ಭಾವನವರು ಇಲ್ಲಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಇಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ. ಅದಕ್ಕೋಸ್ಕರ ಪ್ರಸ್ತುತ ಈಕೆ ಇದರಲ್ಲಿ ಸುತ್ತಾಡೋದು, ಆ ಕಡೆ ಈ ಕಡೆ ಹೋಗೋದು, ಬೆಂಗಳೂರು ಮೈಸೂರು ಈ ಥರ ಸುತ್ತಾಡೋದಂತ ಮಾಡ್ತಾ ಇದ್ದಾಳೆ. ಸೊ ಈ ಗಾಡಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಇದೆ, ಸ್ಟ್ರಾಂಗ್ ಆಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ ನಿಮಗೂ ಕೂಡ ವ್ಯಾಲ್ಯೂಯೇಬಲ್ ಅನಿಸ್ಬೇಕು ಆ್ಯಂಡ್ ನಿಮಗೂ ಕೂಡ ಅಷ್ಟೇ ಸಖತ್ತಾಗಿರಬೇಕು. ಸೊ ವೈಟ್ ಕಲರ್ ಹೋಂಡಾ ಗಾಡಿ, 4951 cc ಗಾಡಿ, V8 ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರೋದು.
ಟಾಪ್ ಸ್ಪೀಡ್ ಬಂದರೆ 250ರಿಂದ 260 ಕಿಲೋಮೀಟ್ರ್ ಇದೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 7ರಿಂದ 9 ಕಿಲೋಮೀಟ್ರನ್ನ ಮೈಲೇಜಿಂಗ್ ಹೊಂದಿದೆ. ಮತ್ತು ಟ್ರಾನ್ಸ್ಮಿಷನ್ ಮ್ಯಾನ್ಯುವಲಿ ಆಟೋಮೆಟಿಕ್ ಗಾಡಿ, 4 ಸೀಟಿನ ಒಂದು ಸ್ಪೆಸಿಫಿಕ್ ಸ್ಪೋರ್ಟ್ಸ್ ಗಾಡಿಯಾಗಿರೋದು ಇದು. ರಿವ್ಯೂ: ಐಕಾನಿಕ್ ಮ್ಯೂಸಿಕಲ್ ಕಾರ್ ಆ್ಯಂಡ್ ಪವರ್ಫುಲ್ ಸ್ಟೇರಿಂಗ್ ಆ್ಯಂಡ್ ಇಂಜಿನ್ ಫನ್ ವಿತ್ ಡ್ರೈವಲ್ಲಿ ಇರ್ತಕ್ಕಂಥ ಈ ಒಂದು ಗಾಡಿ ಆಕೆ ಹತ್ರ ಇದೆ. ಸೊ ನೀವು ಇದನ್ನು ತೆಗೆದುಕೊಳ್ಳಲು ಸೆಕೆಂಡ್ರಿ, ಅದು ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಈಕೆ ಹತ್ರ ಇರೋದನ್ನು ಯೂಸ್ ಮಾಡಬೇಕು, ಆಕೆ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಇದರ ಬಗ್ಗೆ ಎಲ್ಲನೂ ಕೂಡ ಐಡಿಯಾ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಗಾಡಿಯ ಒಳಗಿನ ಫ್ಯೂಚರ್ಸ್ ಆ್ಯಂಡ್ ಒಳಗಿನ ಒಂದು ಇಂಟೀರಿಯರ್ಗಳ ಸ್ಪೇಸಸ್ ಎಕ್ಸಾಕ್ಟಾಗಿ ನಾನು ನಿಮಗೆ ತಿಳಿಸ್ತಿದ್ದೀನಿ. ಅದರಂತೆ ತಿಳಿಸಿರ್ತಕ್ಕಂತೆ ನೀವು ಕೂಡ ನಿಮ್ಮ ಡೀಟೇಲ್ಸ್ಗಳನ್ನು ಅರಿತುಕೊಂಡು ಆಕೆ ಹೇಳಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಯಾಕೆ ಮೇಲ್ ಮಾಡಬೇಕು ಅಂದರೆ ನಿಮ್ಮ ಬಯೋಡಾಟಾಗಳನ್ನು ಡೈರೆಕ್ಟಾಗಿ ಆಕೆ ಹತ್ರ PDF ಅಲ್ಲಿ ಹೋಗುತ್ತೆ. ಆವಾಗ ಚೆಕ್ಕಿಂಗ್ ಮಾಡ್ತಾರೆ, ಆಕೆಯ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಸ್ಟೇರಿಂಗ್ ನೋಡ್ತಾ ಇದ್ದೀರಾ ಮತ್ತು ಸ್ಪೀಡ್ ಲಿಮಿಟ್ ನೋಡ್ತಾ ಇದ್ದೀರಾ. ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ಜಿಮೇಲ್ ಐಡಿಗೆ ಮೇಲ್ ಮಾಡಿ. ಇದರಲ್ಲಿ ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.